ಇನ್ನು ಯಾವಾಗ ಈ ಒಂದು ಬೈ ಎಲೆಕ್ಷನ್ ಮುಕ್ತಾಯಗೊಳ್ತೋ ಆಗ ಹೊತ್ಕೊಂಡಂತಹ ಕಿಡಿ, ಅಸಮಾಧಾನದ ಕಿಡಿ, ಆಕ್ರೋಶದ ಕಿಡಿ ಇನ್ನೂ ಕೂಡ ತಣ್ಣಗಾಗಿಲ್ಲ. ಮುಸ್ಲಿಂ ನಾಯಕರ ವಿರುದ್ಧ ಕ್ರಮಕ್ಕೆ ಈಗ ಕಾಂಗ್ರೆಸ್ನಲ್ಲೇ ಭಿನ್ನರಾಗ ಕೇಳಿಸ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಮಾಜಿ ಸಚಿವ KN ರಾಜಣ್ಣ ಭೇಟಿಯಾಗಿ ಮಾತುಕತೆ ನಡೆಸಿ ಬೇಸರವನ್ನ ಹೊರಹಾಕಿದ್ದಾರೆ. ಅಬ್ದುಲ್ ಜಬ್ಬಾರನ್ನ ಅಮಾನತು ಮಾಡಿರುವುದರ ಬಗ್ಗೆ DKಶಿ ಜೊತೆಗೆ ಜಾರಕಿಹೊಳಿ ಚರ್ಚೆ ಮಾಡಿದ್ದಾರೆ. ಇನ್ನು ವಾಪಸ್ ತೆಗೆದುಕೊಳ್ಳೋ ಬಗ್ಗೆ ಕೂಡ ನೀವು ಯೋಚನೆ ಮಾಡಿ ಅನ್ನುವಂತಹ ಸಲಹೆಯನ್ನ ಅವರು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಮಗದೊಂದು ಕಡೆಯಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ಅವರ ಆಪ್ತ ಬಳಗ ಟಾರ್ಗೆಟ್ ಆಗ್ತಾ ಇದೆ. ಇಷ್ಟಿದ್ರೂ ಕೂಡ CM ಸಿದ್ದರಾಮಯ್ಯ ಯಾವುದೇ ಥರದ ಒಂದು ಹೇಳಿಕೆಯನ್ನ ಕೊಡ್ತಾ ಇಲ್ವಲ್ಲ, ತುಟಿ ಬಿಚ್ತಿಲ್ವಲ್ಲ ಅನ್ನುವಂಥದ್ದು ಅವರ ಆಪ್ತ ಬಳಗದಲ್ಲೇ ಬೇಸರಕ್ಕೆ ಕಾರಣವಾಗಿರುವಂಥದ್ದು. ಎಸ್ಪೆಷಲಿ KN ರಾಜಣ್ಣ ಅವರು ಬಹಿರಂಗವಾಗಿ ಇವತ್ತು ಅದರ ಕುರಿತಾಗಿ ಮಾತನಾಡಿದ್ದಾರೆ. CM ಗಟ್ಟಿಯಾಗಿ ನಿಲ್ಲಬೇಕು, ಅವ್ರು ನಿಲ್ತಾ ಇಲ್ಲ. ಹಾಗಿದ್ರೆ ಅವ್ರನ್ನ ಕಟ್ಟಿ ಹಾಕಿದ್ದಾರಾ ಸರ್ ಅಂತಂದ್ರೆ ಅವ್ರನ್ನ ಕಟ್ಟಿ ಹಾಕೋದಕ್ಕೆ ಹೇಗೆ ಸಾಧ್ಯ? ಬಟ್ ಎಲ್ಲೋ ಒಂದು ಕಡೆ ವೀಕ್ ಆಗಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಇವತ್ತು KN ರಾಜಣ್ಣ ಅವರು ಕೊಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇದನ್ನ ಅಂಡರ್ ಕರೆಂಟ್ ಅಲ್ಲಿ ರೀಡ್ ಮಾಡ್ತಾ ಹೋದ್ರೆ, ಇದನ್ನ ವ್ಯಾಖ್ಯಾನಿಸ್ತಾ ಹೋದ್ರೆ ಇದು ಮತ್ತೆ ಬಂದು ನಿಂತ್ಕೊಳ್ಳೋದು ಪವರ್ ಶೇರಿಂಗ್ ಫೈಟ್ಗೆ. ಯಾಕೆಂದ್ರೆ CM ಬಳಗವನ್ನ, ಆ ಕ್ಯಾಂಪನ್ನ ಎಷ್ಟು ವೀಕ್ ಮಾಡೋಕೆ ಸಾಧ್ಯನೋ ಅಷ್ಟು ವೀಕ್ ಮಾಡಿದ್ರೆ ಮಗದೊಂದು ಕಡೆಯಲ್ಲಿ ನಾವು ಅಪ್ಪರ್ ಹ್ಯಾಂಡ್ ಅನ್ನ ಗಳಿಸಬಹುದು ಪಾರ್ಟಿನಲ್ಲಿ, ಸರ್ಕಾರದಲ್ಲಿ. ಬಹುಶಃ ಈ ಒಂದು ಆಲೋಚನೆ DCM DKಶಿ ಆದಿಯಾಗಿ ಅವರ ಕ್ಯಾಂಪ್ನಲ್ಲಿ ಇರಬಹುದು. ಹೀಗಾಗಿ ನೋಡಿ, ಅವರ ಯಾವ ಆಪ್ತ ಶಾಸಕರಾಗಿರ್ಬೋದು, ನಾಯಕರಾಗಿರ್ಬೋದು ಹೇಳಿಕೆಯನ್ನ ಕೊಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಇಕ್ಬಾಲ್ ಹುಸೇನ್ ಪ್ರತಿ ಬಾರಿ ಹೋದಲ್ಲಿ ಬಂದಲ್ಲಿ ಅವರು CM ಆಗ್ತಾರೆ ಅಂತ ಅದನ್ನ ಒಂದು ರೀತಿಯಾಗಿ ಮಂತ್ರದ ಥರ ಜಪಿಸ್ತಾ ಇದ್ರು. ಆದರೆ ಅವರು ಕೂಡ ನಿನ್ನೆ ಕೊಟ್ಟಂಥ ಹೇಳಿಕೆಯಲ್ಲಿ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಹೇಳಿ ಹೈಕಮಾಂಡ್ ಕಡೆ ಬೊಟ್ಟು ಮಾಡುವಂಥ ಕೆಲಸವನ್ನ ಮಾಡಿದ್ರು. ಸೊ ಈಗ ಆ ಪವರ್ ಶೇರಿಂಗ್ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬಹುದು ಅನ್ನುವಂಥ ಅಂದಾಜು ಈಗ ಎಲ್ಲರಲ್ಲೂ ಕೂಡ ಇದೆ. ಸೊ ಹೀಗಾಗಿ ಈ ಎಲ್ಲ ಬೆಳವಣಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಯಾರೆಲ್ಲ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ, ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡತಕ್ಕಂಥವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ತರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕವರೋ ಬಿಟ್ಟವರೋ ಯಾರಿಗ್ ಗೊತ್ತ್ರಿ? ಕಟ್ಟಾಕಕ್ಕೆ ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕಕ್ಕೆ. ಅಸಹಾಯಕರಲ್ಲ, ಅದೇನೋ ಅವ್ರಿಗೇನೊಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಪಟ್ಟಭದ್ರ ಹಿತಾಸಕ್ತಿಗಳು ಕಾಂಗ್ರೆಸ್ನಲ್ಲೂ ಇದಾರೆ. ಯಾವ ಪಾರ್ಟಿಲಿ ಇಲ್ಲ ಹೇಳಿ? ಕಾಂಗ್ರೆಸ್ನಲ್ಲೂ ಇದ್ದಾರೆ, ಎಲ್ಲ ಪಾರ್ಟಿಲೂ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿ ಮಾಡಿದಂತಹ ಆ ಶಕ್ತಿ ಅಥವಾ ವ್ಯಕ್ತಿ ಯಾರು ಸರ್? ಅದನ್ನ ನಾನು ಹೇಳಕ್ ಹೋಗೋದು, ನೀವು ಅರ್ಥ ಮಾಡ್ಕೊಳ್ಳಿ. ಮೌನ ಮುರಿಬೇಕಾ ಸರ್? ಯಾರು? ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವೋ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೋಬಹುದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲಪ್ಪ. ನಾನು ಹೇಳಿಲ್ಲೇನ್ರಿ, ಈಗ ನಾನು ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮ ಮುಂದೆನೆ ಹೇಳಿದ್ದೀನಿ. ಈ ರಾಹುಲ್ ಗಾಂಧಿ, ಹೂ ಇಸ್ ರಾಹುಲ್ ಗಾಂಧಿ ಐ ಡೋಂಟ್ ನೋ ಅಂತ ಹೇಳೋ ಅಂತವನ ಒಬ್ಬ ಮಹಾಶಯನ ಜೊತೆ ಹೋಗಿ ಡಯಾಸ್ ಹಂಚ್ಕೊಂಡ್ರೆ ಅದು ಇಸ್ ಇಟ್ ನಾಟ್ ಅಮೌಂಟ್ಸ್ ಟು ಇಂಡಿಸಿಪ್ಲಿನ್? ವಿಶೇಷವಾಗಿ ಜಬ್ಬಾರ್ ಅವರ ಅಮಾನತು ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅವ್ರಿಗೆ ಅಧ್ಯಕ್ಷ ಹೇಳಿದ್ವಿ, ಮತ್ತೆ ಅವ್ರನ್ನ ವಾಪಸ್ ತಗೋಬೇಕು, ನಮ್ಮ ಪಾರ್ಟಿ ಸಪೋರ್ಟ್ ಇಲ್ಲ ಅವ್ರ ಅಂತ ಹೇಳಿದ್ದೀನಿ. ಅವ್ರು ನೋಟಿಸ್ ಕೊಟ್ಟು ನಾವು ರಿಪ್ಲೈ ಬರಲಿ, ಬಂದ್ಮ್ಯಾಗೆ ವರಿಷ್ಠ ಜೊತೆ ಮಾತಾಡಿ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ವಾಪಸ್ ತಗೊಳ್ಳೋ ಬಗ್ಗೆ ತಗೊಳ್ಳೇಬೇಕು. ಯಾಕಂದ್ರೆ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅವರು. ಅವರಿಂದ ರಿಪ್ಲೈ ಬರಬೇಕಾಗತ್ತೆ. ಯಾಕಂದ್ರೆ ಅವರು ಹೆಚ್ಚು ಮಾಡಬೇಕಾಗುತ್ತೆ. ನಾನು ತಾವು ಸೇರಿದಂತೆ ಬಹಳಷ್ಟು ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಸರ್. ದಲಿತರನ್ನ, ಅಲ್ಪಸಂಖ್ಯಾತರನ್ನ ಸ್ವಲ್ಪ ಈ ರೀತಿ ಟಾರ್ಗೆಟ್ ಮಾಡೋದು ಪಕ್ಷಕ್ಕೂ ಡ್ಯಾಮೇಜ್ ಅಂತ. ಅದೇ
ಯಾವ ರೀತಿ ಐದು ಗೊತ್ತಿಲ್ಲ. ಅವರು ನಮ್ಮ ಒಟ್ಟು ಅವರು ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು. ಸೊ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಅದು ಕೂಡ ಅವರು ಜಸ್ಟಿಫೈ ಬರಲ್ಲ ಅಂತ ಹೇಳಿದಾರೆ ಅಧ್ಯಕ್ಷರು. ಬಂದ್ಮೇಲೆ ಡೆಲ್ಲಿಗೆ ಅಪ್ರೂವಲ್ ತಗೊಂಡು ಸರಿ ಮಾಡಲ್ಲ ಅಂತ ಹೇಳಿದಾರೆ. ಒಂದ್ ಹೇಳಿದ್ದು ಅವರು ಹೇಳಿದಂತದ್ದು. ಈಗ ನನ್ ಕಡೆ ಎಲ್ರು ಬೊಟ್ ಮಾಡ್ತಿದ್ದಾರೆ, ಆದ್ರೆ ಹೈಕಮಾಂಡ್ ಹೇಳಿದೆ ನಾನು ಯಾವ ಕೆಲಸನೂ ಮಾಡಲ್ಲ, ಪರವಾಗಿಲ್ಲ ನನ್ ಕಡೆ ಬೊಟ್ ಮಾಡಿದ್ರು ಅನ್ನೋಂಥದ್ದು. ನಾನು ಅದೇ ಅವರು ಇಲ್ಲಿಂದ ಅವರ ರಿಪ್ಲೈ ಬಂದ ಮೇಲೆ ಡೆಲ್ಲಿಯಿಂದ ಅಪ್ರೂವಲ್ ತಗೊಂಡು ಮತ್ತೆ ಸರಿ ಮಾಡುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಟೈಮ್ ಬೇಕಾಗ್ತದೆ, ಟೈಮ್ ವೇಟ್ ಮಾಡೋದು. ರಾಜಣ್ಣ ಅವರು ಹೇಳ್ತಾ ಇರೋದು ಸೇಮ್ ಸಹಾಯಕರಾಗಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ದು ಅವರು ಅಧ್ಯಕ್ಷ ಕಡೆ. ಅದನ್ನೇ ಅವ್ರು ಕನ್ವಿನ್ಸ್ ಮಾಡಿದ್ದೀವಿ. ಸೊ ಒಂದೊಂದ್ಸಾರಿ ಆಗತ್ತೆ, ಹೇಳಲಿಕ್ಕೆ ಆಗಲ್ಲ. ಒಂದೊಂದ್ಸಾರಿ ನಿರ್ಧಾರ ಆಗುತ್ತಾವ, ಮತ್ತೆ ಸರಿ ಮಾಡುವಂತ ಪ್ರಯತ್ನ ಪಕ್ಷದಿಂದ ಆಗ್ಬೇಕಷ್ಟೇ. ಈಗ ರಾಜಣ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸಿದ್ದರಾಮಯ್ಯನವರು ತುಂಬಾ ಅಸಹಾಯಕರಾಗಿದ್ದಾರೆ, ನಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ತಾ ಇಲ್ಲ ಅಂತ. ಆಪ್ತರನ್ನೆಲ್ಲ ಟಾರ್ಗೆಟ್ ಮಾಡಿದಂತ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಲ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ನಮ್ಗೆ ಗೊತ್ತಿಲ್ಲ. ರಾಜ್ಯದ ಸಿಎಂ ಅಸಹಾಯಕರಾಗಿದ್ದಾರೆ ಸರ್ ಅಂತ ಒತ್ತಡ ಅವ್ರ ಮೇಲೆ ಇದೆಯಾ ಸರ್, ತಮ್ಮ ಗಮನಕ್ಕೆ ಬಂದಿದ್ಯಾ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಅವ್ರು ಹೇಳಿದಾರೆ, ಅವ್ರು ಹೇಳಿಕೆ ಅಷ್ಟೇ. ನಾನು ನಮ್ಮ ಪ್ರಯತ್ನ ಇವತ್ತು ಜಬ್ಬಾರ್ ಪುರ ಮಾಡ್ತಾ ಇದ್ದೀವಿ. ಸುದೀರ್ಘವಾಗಿ ಅವ್ರ ಜೊತೆ ನಿಂತಿರೋದೇ ನೀವು ಸರ್, ಹಿಂದ ಕಾಲದಿಂದ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡಲಿಕ್ಕೆ ಮತ್ತೊಮ್ಮೆ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗಾನೇ ಟಾರ್ಗೆಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಯಾಕಂದರೆ ಈ ಒಂದು ಕ್ರಮ ಏನಿದೆ ಅಬ್ದುಲ್ ಜಬ್ಬಾರ್ ಹಾಗೂ ನಜೀರ್ ಅಹಮದ್ ವಿರುದ್ಧ ಅವರ ಆಪ್ತ ಬಳಗದಲ್ಲಿ ಯಾರಿಗೂ ಕೂಡ ಇಷ್ಟ ಆಗ್ತಾ ಇಲ್ಲ. ಸೊ ಅವರ ಆಪ್ತ ಬಳಗಾನೇ ಹೇಳ್ತಿರೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅವರು ವೀಕ್ ಆಗಿದ್ದಾರಾ ಅಂತ. ರಾಹುಲ್, ಒಂದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡೆಗೆ ಒಂದ್ ರೀತಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ತೀವ್ರ ಆಕ್ರೋಶವನ್ನ ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದೆ. ಒಂದು ಪಕ್ಷದ ಅಧ್ಯಕ್ಷರಾಗಿ ಶಿಸ್ತಿನ ಕ್ರಮವನ್ನ ಕೈಗೊಳ್ತಾ ಇದ್ದೀನಿ, ಪಕ್ಷ ಮುಖ್ಯ ವ್ಯಕ್ತಿ ಮುಖ್ಯ ಅಲ್ಲ ಅನ್ನುವಂತ ಮಾತನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಕೂಡ ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ನಾಯಕರು ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಶಿಸ್ತನ್ನ ಪಾಲಿಸಿದಾರ, ಅದರ ಹಿಂದೆ ಎಲ್ಲ ಏನೆಲ್ಲ ನಡ್ಕೊಂಡಿದ್ದಾರೆ ಅನ್ನುವಂತ ಉದಾಹರಣೆ ಸಹಿತ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಪ್ರಯಾಗ್ರಾಜ್ಗೆ ಹೋಗದಂತ ಸಂದರ್ಭದಲ್ಲೂ ಕೂಡ ಅದನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆಗ್ತಿದೆ. ಯಾಕಂದ್ರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನ ಹೇಳಿದ್ರು, ಪ್ರಯಾಗ್ರಾಜ್ಗೆ ಹೋಗಿದ ತಕ್ಷಣ ದೇಶದ ಬಡತನ ಹೋಗ್ಬಿಡ್ತಾ, ದರಿದ್ರ ಅನ್ನುವಂತ ಮಾತು ಹೇಳಿದ್ರು. ಅದ್ರ ಮೇಲೆ ನಮ್ಮ ಪಕ್ಷದ ಅಧ್ಯಕ್ಷರು ಹೋಗಿ ಮುಳುಗ್ ಬಂದ್ರಲ್ವಾ ಅನ್ನುವಂತ ಮಾತನ್ನ ಉಲ್ಲೇಖ ಮಾಡ್ತಾರೆ. ನಂತರ ಬೇರೆ ಬೇರೆ ಸಂದರ್ಭಗಳನ್ನ, ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು BY ರಾಘವೇಂದ್ರ ಅವರು ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ವೇದಿಕೆ ಮೇಲೆ ಬಹಿರಂಗವಾಗಿ ಹೇಳ್ತಾರೆ. ಹಾಗಾದ್ರೆ ಇವರು ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ರು, ಅವರ ವಿರುದ್ಧ ಕ್ರಮವನ್ನು ಕೈಗೊಂಡ್ರ ಅನ್ನುವಂತ ಮತ್ತೊಂದು ಅಂಶವನ್ನು ಉಲ್ಲೇಖ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಹೂ ಇಸ್ ರಾಹುಲ್ ಗಾಂಧಿ ಅಂತ ಒಂದು ಪ್ರಶ್ನೆ ಮಾಡಿದಂತ ಸದ್ಗುರು ಅವರ ವೇದಿಕೆಯನ್ನ ಹಂಚ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹಲವು ಸಂದರ್ಭಗಳಲ್ಲಿ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಲ್ವಾ ಅನ್ನುವಂತ ಅಂಶಗಳನ್ನು ಪ್ರಸ್ತಾಪ ಮಾಡುವಂತ ಒಂದು ಪ್ರಯತ್ನ KN ರಾಜಣ್ಣ ಅವರಿಂದ ಆಗುತ್ತೆ. ಸೊ ಇದಕ್ಕೆ ಧ್ವನಿಗೂಡಿಸುವಂತ ಕೂಡ ಬೇರೆ ಬೇರೆ ನಾಯಕರು ಸಿಎಂ ಆಪ್ತ ಬಳಗದವರು ಪ್ರಸ್ತಾಪ ಮಾಡುವಂತದ್ದು ವಿಚಾರವನ್ನು ಮಾಡ್ತಿದ್ದಾರೆ. ಇದೆಲ್ಲ ಬೆಳವಣಿಗೆ ನೋಡಿದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗವನ್ನ ಕಟ್ಟಿ ಹಾಕುವಂತದ್ದು ಅಥವಾ ಒಬ್ಬೊಬ್ಬನೇ ದಾಳವನ್ನ ಉರುಳಿಸುವಂತ ಲೆಕ್ಕಾಚಾರದಲ್ಲಿ ಸೊ ಎಲ್ಲರೂ ಕೂಡ ಅಧಿಕಾರದಿಂದ ಇಳಿಸುವಂತ ಒಂದು ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಆತಂಕ, ಆಕ್ರೋಶ ಕೂಡ ಸಿಎಂ ಆಪ್ತ ಬಳಗದಲ್ಲಿ ವ್ಯಕ್ತ ಆಗ್ತಿದೆ. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗ ಕೂಡ ಸುಮ್ಮನೆ ಕುಟ್ಟಂತೆ ಕಾಣಿಸ್ತಾ ಇಲ್ಲ. ಸೊ ತಮ್ಮದೇ ಆದಂತಹ ಅಸ್ತ್ರಗಳನ್ನ, ಬತ್ತಳಿಕೆಗಳನ್ನ ಪ್ರಯೋಗ ಮಾಡೋದಕ್ಕೆ ಈಗ ಬಹಿರಂಗವಾಗಿ ಹೊರಗಡೆ ಬಂದಂತೆ ಕಾಣಿಸ್ತಿದೆ. ಅದರ ಮುಂದುವರೆದ ಭಾಗವಾಗಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಬೇರೆ ಬೇರೆ ನಾಯಕರು ಬಹಿರಂಗವಾಗಿ ನೇರವಾಗಿ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನಡೆಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದು ಸದ್ಯದ ಮಟ್ಟಿಗೆ ಇನ್ನೂ ಉಪಚುನಾವಣಾ ಫಲಿತಾಂಶ ಪ್ರಕಟ ಆಗಬೇಕಾಗಿದೆ. ಅದಾದ ನಂತರ ಮತ್ತೆ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. ಅದೆಲ್ಲದಕ್ಕಿಂತಲೂ ಕೂಡ ಪಂಚರಾಜ್ಯಗಳ ಫಲಿತಾಂಶದ ನಂತರ ನಾಯಕತ್ವ ವಿಚಾರ ಮುಂಚೂಣಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಯಾವ ತಿರುವನ್ನು ಪಡ್ಕೊಳ್ಳುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಯಾವ ರೀತಿ ಬಿರುಸನ್ನು ಪಡ್ಕೊಳ್ಳುತ್ತೆ ಕಾಂಗ್ರೆಸ್ ಅಲ್ಲಿ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.